ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜಸ್ ಹಾನಾ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗು ನನ್ನ ಸೀಮಂತದ ವ್ಲಾಗು. ಎಷ್ಟು ಸೀಮಂತ ಆಗಿ 4-5 ಡೇಸ್ ಆಯಿತು. ಅದನ್ನು ಇವಾಗ ಪೋಸ್ಟ್ ಮಾಡ್ತಾಯಿದ್ದೀನಿ ನೋಡಿ. ಮೆಹಂದಿ ಎಲ್ಲ ಹೋಗಿದೆ ಆಲ್ರೆಡಿ. ಯಾಕೆ ಅಂತ ಅಂದರೆ ಸೀಮಂತ ಇನ್ನೂ ಲೇಟಾಗಿ ಮಾಡಬೇಕಾಗಿತ್ತು. ಸ್ವಲ್ಪ ನನಗೆ ಪೇಯ್ನು ಬೇಗನೆ ಬಂತು. ಪೇಯ್ನು ಇಷ್ಟು ಬೇಗ ಬರಬಾರ್ದು, ಇನ್ನೂ 2 ವೀಕ್ಸ್ ಆಗಬೇಕು, ಬೇಬಿ ಗ್ರೋತ್ ಆಗಬೇಕು ಅಂತ ಅಂದ್ಬಿಟ್ಟು ಡಾಕ್ಟರು ಹೇಳಿದ್ರು. ಆ್ಯಂಡ್ ಈ ಮಂತಲ್ಲೇ ಬೇಬಿ ಆಗ್ಬೋದು ಅಂತಲೂ ಅಂದರು. ಅದಕ್ಕೋಸ್ಕರನೇ ತಿರ್ಗಾ ಇಂಜೆಕ್ಷನ್ ಹಾಕ್ಸ್ಕೊಂಡು ಮುಂದಕ್ಕೆ ಹಾಕಿ 2 ವೀಕ್ಸು ಸೀಮಂತ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು 3 ಡೇಸಲ್ಲಿ ಸೀಮಂತ ಡಿಸೈಡ್ ಮಾಡಿದ್ದು. ಯಾಕೆ ಅಂತ ಅಂದರೆ ನನಗೆ ಬಂದಿದ್ದು ಒಂದೇ ಡೇಟು, ಮಾರ್ಚ್ 16. ಮತ್ತು ನಮ್ಗೆ ಡೇಟ್ ಇರಲಿಲ್ಲ. ನಮ್ಮದು ಚೌಡಮ್ಮನ ಹಬ್ಬ ಇರೋದ್ರಿಂದ, ಅಂದರೆ ನಮ್ಮ ಮನೆ ದೇವ್ರ ಹಬ್ಬ ಇರೋದ್ರಿಂದ ಕಂಬ ಹಾಕ್ತಾರೆ. ಅವಾಗ ನಾವೇನೂ ಮಾಡೋಂಗಿಲ್ಲ. ಹಂಗಾಗಿ ನಾವು ಇವಾಗಲೇ ಮಾಡಬೇಕಾಗಿತ್ತು ಅಂತ ಅಂದ್ಬಿಟ್ಟು 3 ಡೇಸಲ್ಲಿ ಎಲ್ಲ ಡಿಸೈಡ್ ಮಾಡಿ, ಊಟದಿಂದ ಹಿಡಿದು ಡೆಕೋರೇಷನ್ ಆಗಲಿ ಪ್ರತಿಯೊಂದು 3 ಡೇಸಲ್ಲೇ. ಸೀರೆನೂ ಅಷ್ಟೇ, ನಾನು ಹಾಸ್ಪಿಟ್ಲಿಗೆ ಹೋಗಿ ಯಾವತ್ತು ಪೇಯ್ನ್ ಬಂದಿತ್ತಲ್ಲ ಅದೇ ದಿನವೇ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡು, ಅವತ್ತು ಆಗಿಲ್ಲ ಅಂತ ಅಂದ್ರೂ ಸೀರೆ ತಗೊಂಡು ಬಂದು ಬ್ಲೌಸ್ ಹೊಲಿ ಹಾಕಿ ಅದೆಲ್ಲ ಮಾಡಿ ತಿರ್ಗಾ ಇನ್ನು ಮಿಕ್ಕಿದ ಊಟ ಅವೆಲ್ಲ ನಮ್ಮ ಅತ್ತೆ ಮಾವ ನಮ್ಮ ಯಜಮಾನ್ರು ಎಲ್ಲ ನೋಡಿಕೊಂಡ್ರು. ತುಂಬ ಚೆನ್ನಾಗಾಯಿತು. 3 ಡೇಸಲ್ಲಿ ಮಾಡಿದ್ದೀವಿ. ಅಯ್ಯೋ ಅರ್ಬಿರಿಲಿ ಆಗೋಯ್ತಲ್ಲ ಹೆಂಗಿರುತ್ತೆ ಅಂತ ಏನೂ ಇಲ್ಲ, ಎಲ್ಲ ಚೆನ್ನಾಗಾಯಿತು. ಅದು ತುಂಬ ಖುಷಿ ಇದೆ. ಆ್ಯಂಡು ಏನಕ್ಕೆ ಬೇಬಿ ಬೇಗ ಬರ್ತಿದೆ ಅಂತ ಗೊತ್ತಿಲ್ಲ. ಅಂದರೆ ನನ್ನ ಹೈಟು ಸ್ವಲ್ಪ ಕಮ್ಮಿ ಇರೋದ್ರಿಂದ ಬೇಬಿಗೆ ಪ್ಲೇಸ್ ಆಗ್ತಿಲ್ಲ. ಸೊ ಆ ರೀಸನ್ಗೋಸ್ಕರ ಬರ್ತಿದೆ ಅಂತ ಅಂದ್ಕೊಂಡಿದ್ದೀವಿ ಎಲ್ಲ. ಡಾಕ್ಟರು ಅದೇ ರೀಸನ್ನೇ ಹೇಳಿದ್ದು. ಬಂದಿದೆ ಪೇಯ್ನು, ಬಟ್ ಇನ್ನೂ 2 ವೀಕ್ಸ್ ಹೋಗಬೇಕು, ಬೇಬಿ ಗ್ರೋತ್ ಆಗಬೇಕು. ಆ್ಯಂಡ್ ಇವಾಗ ಬೇಬಿಗೆ ಇವಾಗ 9 ಮಂತ್ಸಿಗೆ ಬಿದ್ಮೇಲೆ ಎಲ್ಲ ಗ್ರೋತ್ ಆಗೋದು. ಅದಕ್ಕೋಸ್ಕರನೇ ಇನ್ನೂ 2 ವೀಕ್ಸ್ ಮುಂದಕ್ಕೆ ಹಾಕೋಕ್ಕೋಸ್ಕರನೇ ಇಂಜೆಕ್ಷನ್ ಕೊಟ್ಟು ಮುಂದಕ್ಕೆ ಹಾಕಿದ್ದಾರೆ. ಇನ್ನು ಇವತ್ತು ನಾನು ವಿಡಿಯೋ ಶೂಟ್ ಮಾಡ್ತಿರೋದಿದು ಬಂದು ಮಾರ್ಚ್ 22 ಆಗಿರುತ್ತೆ. ಡೇಟು 22. ನಾಳೆ 23. ನಮಗೆ ನಾಳೆ ಸ್ಕ್ಯಾನಿಂಗ್ ಇದೆ. ನಾಳೆ ಸ್ಕ್ಯಾನಿಂಗಲ್ಲಿ ಯಾವ ಡೇಟಿಗೆ ಬೇಬಿ ಇದಾಗುತ್ತೆ, ಅಂದರೆ ಹುಟ್ಟುತ್ತೆ, ಅದೆಲ್ಲ ಗೊತ್ತಾಗುತ್ತೆ. ಅದನ್ನು ನೋಡಬೇಕು. ಸೀಮಂತದ ಬಗ್ಗೆ ಹೇಳೋಕ್ಕಾದ್ರೆ 3 ಡೇಸಲ್ಲಿ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡು ನನ್ನ ಫೇವ್ರೆಟ್ ನನ್ನ ತಂಗಿ ಬರೋಕ್ಕಾಗಲಿಲ್ಲ. ಅದು ಎಲ್ಲ ಒಂದು ಕಡೆ ಬೇಜಾರಿದೆ. ಇನ್ನು ಮಿಕ್ಕಿದೆಲ್ಲ ಚೆನ್ನಾಗೇ ಆಯಿತು. ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಹೋದರು. ಮೇಯ್ನು ಸೀಮಂತ ಮಾಡೋದೇ ಆಶೀರ್ವಾದ ಮಾಡಿ ತಾಯಿ ಮಗುಗೆ ಅಂತ. ನನಗಂತೂ ತುಂಬ ಖುಷಿ. ನಂಗೆ ತುಂಬ ಆಸೆ ಇತ್ತು ಸೀಮಂತ ಮಾಡಿಸ್ಕೋಬೇಕು ಅಂತ. ಬೇರೆ ವಿಚಾರದಲ್ಲೆಲ್ಲ ಅಷ್ಟು ನನಗೆ ಆಸೆ ಇಲ್ಲ. ನನಗೆ ಈ ವಿಷಯದಲ್ಲಿ ತುಂಬ ಪರ್ಟಿಕ್ಯುಲರ್ಲಿ ತುಂಬ ಆಸೆ ಇತ್ತು. ಅದಕ್ಕೋಸ್ಕರ ಸೀಮಂತ ಮಾಡಿಸ್ಕೊಳ್ಳೇಬೇಕು ಅಂತ ಅನ್ನೋದಿತ್ತು. ಅವತ್ತು ಪೇಯ್ನ್ ಬಂದಾಗ ಒಂದು ಸೈಡ್ ಸೀಮಂತ ಆಗಿಲ್ಲ, ಆದ್ರೂ ಬೇಬಿ ಆಗ್ಬಿಡ್ತೈತಲ್ಲ ಅಂತ ಅಂದ್ಬಿಟ್ಟು ಬೇಜಾರಾಗ್ತಾಯಿತ್ತು. ಆದ್ರೂ ಎಲ್ಲೋ ಒಂದು ಕಡೆ ಹೋಗಲಿ ಬಿಡು, ಬೇಬಿ ಬರ್ತಿದೆ ಅಲ್ಲ ಅನ್ನೋ ಒಂದು ಖುಷಿ ಅನ್ನೋದಿತ್ತು. ಆ್ಯಂಡ್ ಯಾಕೆ ಇಷ್ಟು ಬೇಗ ಬರ್ತಿದೆ ಅನ್ನೋ ಬೇಜಾರಲ್ಲೂ ಇತ್ತು. ಯಾಕೆ ಅಂತ ಅಂದರೆ ಇನ್ನೂ ಟೈಮ್ ಇದೆ ಅಲ್ವಾ, ಇನ್ನೂ 2 ವೀಕ್ಸ್ ಆಗಬೇಕು ಅಂತ ಡಾಕ್ಟ್ರು ಹೇಳ್ತಿದ್ರಲ್ಲ, ಹಾಗಾಗಿ ಒಂದು ಸ್ವಲ್ಪ ಬೇಜಾರಿತ್ತು. ಇನ್ನು ನೆಕ್ಸ್ಟು ನನ್ನ ಸೀಮಂತದ ಪ್ರಿಪ್ರೇಷನ್ ಹೆಂಗಿತ್ತು. ನನ್ನ ಸೀಮಂತದ ಪ್ರಿಪ್ರೇಷನ್ ಜಾಸ್ತಿ ಏನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಕ್ಯಾಪ್ಚರ್ ಮಾಡಿರೋದನ್ನೇ ಹಾಕಿದ್ದೀನಿ. ಅದನ್ನು ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸೀಮಂತದ ವ್ಲಾಗ್ ನೋಡೋಣ. ನಾವು ಮನೆ ಮೋಲ್ಡ್ ಮೇಲೆ ಫಂಕ್ಷನ್ ಮಾಡೋದ್ರಿಂದ ನಮ್ಮದು ಮೋಲ್ಡು ತುಂಬ ದೊಡ್ಡದಾಗಿದೆ. ಅಲ್ಲಿ ಮಾಡೋದ್ರಿಂದ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು.
ಅದಾದಮೇಲೆ ಕ್ಲೀನಿಂಗ್ ಮುಗಿಸ್ಕೊಂಡು ಸ್ವಲ್ಪ ಪೋಸ್ಟ್ ಆಫೀಸಲ್ಲಿ ಕೆಲಸ ಇತ್ತು ಅಂತ ಅಲ್ಲಿಗೆ ಹೋಗಿ ಸಾಯಂಕಾಲ ಬಂದು ಮೆಹಂದಿ ಬಿಡಿಸ್ಕೊಬರೋಣ ಅಂತ ಹೋಗಿದ್ವಿ. ಮೆಹಂದಿ ಬಿಡಿಸ್ಕೊಂಡು ಬಂದು ಬಾಕ್ಸ್ ನಾವು ರಿಟರ್ನ್ ಗಿಫ್ಟಿಗೆ ಸ್ಟೀಲ್ ಬಾಕ್ಸ್ ಕೊಟ್ಟಿದ್ವಿ. ಅದಕ್ಕೆ ಬಳೆ ಎಲ್ಲ ತರಿಸಿದ್ವಲ್ಲ ಅದನ್ನು ಹಾಕ್ತಾಯಿದ್ದೋ. ಹಾಗೆ ನಮ್ಮ ಹಳಿಮಯ್ಯ ಎಷ್ಟೋ ವರ್ಷ ಅಲ್ಲ, 1 ವರ್ಷ 1.5 ವರ್ಷ ಆದಮೇಲೆ ಎಲ್ಲ ಕೈ ಬಿಟ್ಟು ನಡೀತಿದ್ದ. ಅದೊಂಥರ ಖುಷಿಗೆ ಕ್ಯಾಪ್ಚರ್ ಮಾಡ್ಕೊತಿದ್ದೆ. ನಮ್ಮ ಯಜಮಾನ್ರು ಇರಲಿಲ್ಲ, ಅವ್ರಿಗೆ ತೋರ್ಸೋಣ ಅಂತ ಅದನ್ನು ಆ್ಯಡ್ ಮಾಡಿದೆ. ಆಮೇಲೆ ಮೆಹಂದಿ ಮಾರ್ನಿಂಗು ಹೆಂಗೆ ಬಂದಿದೆ ನೋಡಿ, ಅದು ಮಧ್ಯದಲ್ಲಿ ಅಟ್ಯಾಚ್ ಮಾಡಿಬಿಟ್ಟಿದ್ದೀನಿ. ಮತ್ತು ನೈಟು ನಾವು ಊಟ ಕೆಳಗಡೆ ಅಲ್ವಾ ಕೊಡೋದು, ಹಂಗಾಗಿ ಪೆಂಡಾಲೆಲ್ಲ ಹಾಕಿದ್ರು. ಅದನ್ನು ನೋಡಿ ತಿರ್ಗಾ ಅದು ಡೆಕೋರೇಷನ್ ಎಲ್ಲ ಅರ್ಧ ಮಾಡಿ ಹೋಗಿದ್ರು. ಆಮೇಲೆ ಸ್ಯಾರಿ ಕೊಟ್ಟು ಕಳಿಸಿದ್ರು. ಸ್ಯಾರಿ ಕೊಟ್ಟಾಗೇ ನಮಗೆ ನೈಟು 9:45 ಏನೋ ಆಗಿತ್ತು. ಬ್ಲೌಸು ಸ್ವಲ್ಪ ಟೈಟ್ ಆಗಿತ್ತು, ಸ್ಟಿಚೆಲ್ಲ ಬಿಚ್ಕೊಂಡೆ. ಸ್ಯಾರಿ ಮತ್ತು ಬ್ಲೌಸು ಡಿಸೈನ್ಸು ಎಲ್ಲ ಹಿಂಗಿದೆ. ನಾನು ಅದನ್ನು ಮಿನಿ ವ್ಲಾಗಲ್ಲಿ ಹಾಕ್ತೀನಿ ಎಷ್ಟಾಯಿತು ಏನಾಯಿತು ಅಂತ. ಬೆಳಗ್ಗೆ ನಮ್ಮ ಮಮ್ಮಿಯವ್ರ ಅಣ್ಣನೇ ಎಲ್ಲ ಡೆಕೋರೇಷನ್ದು ಹೂವು ತಂದಿದ್ರಲ್ವ, ಮಗ್ಗಿನ ಜಡೆಯಿಂದ ಹಿಡ್ದು ಎಲ್ಲನೂ ಅವರೇ ಒಪ್ಕೊಂಡಿದ್ರು, ತಗೊಂಡು ಬಂದರು. ಮತ್ತು ಡೆಕೋರೇಷನ್ನು ಆಗಿತ್ತು ಆಲ್ರೆಡಿ, ಅದನ್ನು ವಿಡಿಯೋ ಮಾಡಿಕೊಂಡು ಸ್ವಲ್ಪ ನಮ್ಮದು ಡಿಲೇ ಆಯಿತು. 12 o'clock ಮೇಲೆ ಕೂರಿಸ್ಬೇಕಾಗಿತ್ತು, ಅಲ್ಲಿ ಗಂಟ ಕೂರಿಸ್ಬಾರ್ದಾಯಿತು ಅಂತ ಅಂದ್ಬಿಟ್ಟು ಲೇಟಾಗೆ ರೆಡಿ ಆದ್ವಲ್ವ, ಎಲ್ಲ ಮಾತಾಡಿಕೊಂಡು ಲೇಟಾಗಿ ಎಲ್ಲರ ಅರೇಂಜ್ಮೆಂಟ್ ಆಯಿತು. ಅಷ್ಟರಲ್ಲಿ ನಮ್ಮ ಮನೆಯವರು ಎಲ್ಲರೂ, ಅಮ್ಮ ಮನೆಯವರು ಎಲ್ಲ ಬಂದರು. ಬಂದಾದಮೇಲೆ ಕಳಸಕ್ಕೆ ಪೂಜೆ ಮಾಡಿ ಚೇರಿಗೆ ಸಣ್ಣ ಮಾಡ್ಕೊ ಕೂತ್ಕೋಬೇಕು ಅಂತ ಇದ್ದು, ಅದಕ್ಕೋಸ್ಕರನೇ ಕಳಸಕ್ಕೆ ಪೂಜೆ ಮಾಡ್ತಾಯಿದ್ದೀನಿ. ನಮ್ಮ ನಾದಿನಿ ನನಗೆ ಒಗ್ಗಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಗನ್ಕಡಿ ಎಲ್ಲ ಹಚ್ಕೊಟ್ರು, ಪೂಜೆ ಮಾಡಿ ಕೂತ್ಕೊಂಡೆ. ಆ ಥರ ಶಾಸ್ತ್ರಗಳೆಲ್ಲ ನಮ್ಮ ಮಮ್ಮಿ ಅಲ್ಲಿ ನಿಂತ್ಕೊಂಡು ಹೇಳ್ಕೊಡ್ತಾಯಿದ್ರು. ಮತ್ತು ಆಮೇಲೆ ಫೋಟೋಗ್ರಾಫರು ನಂದು ಸಿಂಗಲ್ ಪಿಕ್ ತೆಗಿತೀನಿ ಅಂತ ಅಂದ್ಬಿಟ್ಟು ಸಿಂಗಲ್ ಪಿಕ್ ಎಲ್ಲ ತೆಗೆದ್ರು. ನಮ್ಮಮ್ಮ ಎಲ್ಲರೂ ತಂದಿರೋ ಪ್ಲೇಟ್ಸ್ಗಳು ಎಲ್ಲನೂ ಜೋಡಿಸಿ ಒಂಥರ ಚೆನ್ನಾಗಿ ಅರೇಂಜ್ ಮಾಡಿಸಿದ್ರು. ನಾನು ಮೇಕಪ್ ಮಾಡಿಸ್ಕೊಳಕ್ಕೆ ಹೋಗ್ಬೇಕಾದ್ರೆ ಇದು ಫುಲ್ಲು ಎಂಟಿ ಗ್ರೀನ್ ಮ್ಯಾಟ್ ಇತ್ತು. ಆಮೇಲೆ ನೋಡಿದ್ರೆ ಫುಲ್ ಎಲ್ಲ ತಂದು ಜೋಡಿಸಿದ್ರು. ಆಮೇಲೆ ನಮ್ಮ ಯಜಮಾನ್ರು ಬಂದು ಅವ್ರೇನು ಶಾಸ್ತ್ರ ಮಾಡಬೇಕು ಅದನ್ನೆಲ್ಲ ಮಾಡಿದ್ರು. ಆಮೇಲೆ ಅದನ್ನು ಅಂತಾಯಿದ್ರು, ಅವಸರ, ನೀನೇ ಕೂತ್ಕೊಂಡ್ಬಿಟ್ಟೆ, ನಾನು ಕರ್ಕೊಬಂದು ಕೂರಿಸ್ಬೇಕಾಗಿತ್ತು, ಹಂಗೆ ಹಿಂಗೆ ಅಂತ. ಆಮೇಲೆ ಎಲ್ಲ ಕೂತ್ಕೋ ಟೈಮ್ ಆಯಿತು ಅಂತಿದ್ರಲ್ಲ, ಅದಕ್ಕೆ ಕೂತ್ಕೊಂಡೆ ಅಂತ ಅಂತಾಯಿದ್ದೆ. ಆಮೇಲೆ ಅವರು ಹಾರ ಹಾಕಿದ್ರು. ತಟ್ಟೆ ಎಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿದರು ನೋಡಿ, ಒಂಥರ ಖುಷಿ ಆಯಿತು. ಮತ್ತು ಅವ್ರಿಗೆ ನಮ್ಮ ಮಮ್ಮಿ ಎಲ್ಲನೂ ಹೇಳ್ಕೊಡ್ತಾಯಿದ್ರು, ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಅಂದ್ಬಿಟ್ಟು. ಅರಿಶಿನ ಕುಂಕುಮ ಇಟ್ಟು ಹೂವು ಮುಡಿಸಿ ಮತ್ತು ತಿರ್ಗಾ ಅಕ್ಷತೆ ಕಾಳು ಹಾಕಬೇಕು ಅಲ್ವಾ, ಅವೆಲ್ಲನೂ ಅವರಿಗೆ ಏನು ಗೊತ್ತು, ಅದಕ್ಕೇ ಅವರಿಗೆ ನಮ್ಮ ಮಮ್ಮಿ ಎಲ್ಲನೂ ಹೇಳ್ಕೊಡ್ತಾಯಿದ್ರು ನಿಂತ್ಕೊಂಡು. ನಮ್ಮ ಮಮ್ಮಿನೂ ಮತ್ತು ನನ್ನ ನಾದಿನಿನೂ ಅವರು ಹೇಳ್ಕೊಟ್ಟಂಗೆ ಇವ್ರೂ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ರು. ಒಂಥರ ಚೆನ್ನಾಗಿತ್ತು ಆ ಡೇ. ಲೈಫಲ್ಲೇ ಮರೆಯೋಕ್ಕಾಗಲ್ಲ. ಯಾಕೆ ಅಂತಂದರೆ ನಮ್ಮ ಲೈಫಿಗೆ ಒಂದು ಬೆಳಕು ಅನ್ನೋದಕ್ಕಿಂತ ಸ್ಪೆಷಲ್ಲು ನಾವು ಇನ್ನೊಬ್ಬರು ಹೊಟ್ಟೆಲಿ ಜನ್ಮ ತಾಳಿದ್ದೀವಿ ಅಂದರೆ, ನಮ್ಮ ಹೊಟ್ಟೆಲಿ ಇನ್ನೂ ಒಂದು ಮಗು ಜನ್ಮ ತಾಳ್ತಿದೆ ಅಂದರೆ ಅದು ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. 9 ಮಂತ್ಸು ಸುಮ್ಮನೆ ಅಲ್ಲ, 9 ಮಂತ್ಸು ನಮ್ಮ ಅಪ್ಪ ಅಮ್ಮನ ವ್ಯಾಲ್ಯೂ ಎಲ್ಲ ಆವತ್ತು ಆ ಕ್ಷಣಕ್ಕೆ 9 ಮಂತ್ಸಲ್ಲಿ ತುಂಬ ಅರ್ಥ ಆಗತ್ತೆ. ಯಾಕೆ ಅಂತಂದರೆ 9 ಮಂತ್ಸ್ ಎಷ್ಟು ಕಷ್ಟಪಟ್ಟು ಎಷ್ಟು ಇದು ಮಾಡಿ ಕಷ್ಟಪಟ್ಟು ಅನ್ನೋದಕ್ಕಿಂತ ತುಂಬ ಆಸೆಯಿಂದ, ಎಷ್ಟು ಆಸೆ ಕನಸುಗಳಿಂದ ಎತ್ತಿರ್ತಾರೆ. ಅದು ಎಲ್ಲ ನಮಗೆ 9 ಮಂತ್ಸಲ್ಲಿ ಗೊತ್ತಾಗತ್ತೆ. ಹೇಳ್ತಾ ಇರ್ತಾರಲ್ಲ ಅಪ್ಪ ಅಮ್ಮ, ನಿಮ್ಗೆ ಇವಾಗೇನು ಗೊತ್ತಾಗತ್ತೆ, ನೀವು ಅಮ್ಮ ಆದಾಗ ಗೊತ್ತಾಗತ್ತೆ, ಅಲ್ಲಿಗಂಟ ಏನು ಗೊತ್ತಾಗತ್ತೆ, ನಮ್ಮನ್ನ ಬೈತೀರಾ ಹಂಗೆ ಹಿಂಗೆ ಅಂತ ಎಲ್ಲ ಅಂತಿರ್ತಾರೆ. ಆವಾಗ ಬಾರಿ ಗೊತ್ತಾಗತ್ತೆ ಹಂಗೆ ಹಿಂಗೆ ಅಂತ ಬೈಕೊಂಡು ನಾವು ಇರ್ತೀವಿ. ಅದೇ ನಾವು ಅಮ್ಮನೋ ಅಪ್ಪನೋ ಆಗಬೇಕಾದ್ರೆ ಅವತ್ತು ತುಂಬ ವ್ಯಾಲ್ಯೂ ಗೊತ್ತಾಗತ್ತೆ, ಏನಕ್ಕೆ ಅವ್ರು ಹೇಳ್ತಾಯಿದ್ರು ಅಂತ ಅಂದ್ಬಿಟ್ಟು. ಅದಾದಮೇಲೆ
ನಮ್ಮ ಯಜಮಾನನ ಕೂರಿಸಿ ಫೋಟೋಶೂಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ನಮ್ಮ ಯಜಮಾನ್ರ ಫ್ರೆಂಡೇ ಫೋಟೋಗ್ರಾಫರು. ಅವರು ಫೋಟೋ ತೆಗಿತಿದ್ರು. ಮತ್ತು ಅದಾದಮೇಲೆ ನನ್ನ ಫ್ರೆಂಡು ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ಲು. ಹೋದ್ಸತಿ ಮಾಮ್ ಟು ಬಿ ಮಾಡಿಲ್ಲಲ್ಲ ಅವಳು. ಒಂಥರ ಎಲ್ಲರೂ ಬಂದಿದ್ದು ತುಂಬ ಖುಷಿ ಆಯಿತು. ಇನ್ನೊಬ್ಬಳು ಫ್ರೆಂಡ್ನ 1 ವರ್ಷ ಆದಮೇಲೆ ನೋಡಿದೆ, ಅದು ಒಂಥರ ಖುಷಿ. ಅದಾದಮೇಲೆ 9 ಜನನೋ ಇಲ್ಲಾಂದರೆ ಇರುತ್ತಲ್ವ ಇಷ್ಟು ಜನ ಶಾಸ್ತ್ರ ಮಾಡಬೇಕು ಅಂತ, ಅದಕ್ಕೆ ನಮ್ಮ ಅತ್ತೆ ನನಗೆ ಶಾಸ್ತ್ರ ಮಾಡ್ತಾಯಿದ್ದಾರೆ. ನನ್ನ ಸೋದರತ್ತೆ ಇವರಿಂದನೇ ಫಸ್ಟು ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಯಿತು. ಆಮೇಲೆ ನಮ್ಮ ಮಾಮ, ಇನ್ನೊಬ್ಬರು ಅತ್ತೆ, ಆ ಥರ ಒಬ್ಬೊಬ್ಬರೇ ಶಾಸ್ತ್ರಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಗೊತ್ತಿಲ್ಲ ನಾನು ಎಷ್ಟು ಬ್ಲೆಸ್ಡ್ ಅಂತ. ಸಮ್ ರೀಸನ್ಸಲ್ಲಿ ನಾನು ಅನ್ಲಕ್ಕಿ, ಒಂದೊಂದು ಪ್ರೀತಿಗಳು ನಾನು ಕಳ್ಕೊಂಡಿರ್ಬೋದು. ಬಟ್ ಇವತ್ತು ಇಷ್ಟು ಜನ ಆ ಪ್ರೀತಿನ ಎಲ್ಲೋ ಒಂದು ಕಡೆ ವಾಪಸ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅದರಲ್ಲೂ ನಮ್ಮಮ್ಮ ಅಂತೂ ಪ್ರತಿ ಒಂದು ದಿನಾನೂ ಮಿಸ್ ಮಾಡ್ದಂಗೆ ಫೋನ್ ಮಾಡ್ತಾರೆ. ಹೆಂಗಿದ್ಯಾ, ಏನು ಮಾಡ್ತಾಯಿದ್ಯಾ, ಯಾಕೆ ಫೋನ್ ಎತ್ತಿಲ್ಲ ಅಂದರೆ ಯಾಕೆ ಫೋನ್ ಎತ್ತಿಲ್ಲ ಅಂತ ಕೇಳ್ತಾರೆ. ನಮ್ಮ ಅತ್ತೆನೂ ಆ ಥರ ಅಲ್ಲ. ಎಲ್ಲರೂ ಹೇಳ್ತಾರೆ, ಅತ್ತೆದೀರ ಹಂಗೆ ಹಿಂಗೆ ನೋಡ್ಕೋತಾರೆ, ಬಾ ನಾವೇ ಕೆಲಸ ಮಾಡ್ಬಿಟ್ಟು ಹೋಗಬೇಕು ಅಂತ ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಹೇಳ್ತಾಯಿರ್ತಾರೆ. ಆದರೆ ನಮ್ಮ ಅತ್ತೆ ಇವತ್ತು ಅಷ್ಟೇ, ನಾನು ಪ್ರೆಗ್ನೆಂಟ್ ಆದಾಗಿಂದ ಇಲ್ಲಿವರೆಗೂ ಏನು ಕೆಲಸ ಮಾಡಬೇಕು ಅದನ್ನ ಮಾಡಲೇಬೇಕು. ಯಾಕೆ ಅಂತಂದರೆ ನಮ್ಗೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂದರೆ ನಾರ್ಮಲಾಗಿ ಎಲ್ಲ ಕೆಲಸನೂ ಮಾಡಬೇಕು. ಹಾಗಾಗಿ ಅದು ಸಣ್ಣ ಪುಟ್ಟದ್ದು ಏನು ಮಾಡಬೇಕು ಅದು ಮಾಡ್ಕೋತೀನಿ. ಪ್ರತಿಯೊಂದು ಇನ್ ಡೀಟೇಲಾಗಿ ಏನೂ ಮಾಡಿಸಲ್ಲ. ನಮ್ಮ ಅತ್ತೆ ತುಂಬ ಕೇರಿಂಗಿಂದ ನೋಡ್ಕೋತಾರೆ. ಗಂಡ ನೋಡ್ಕೊಳ್ಳೋದೇ ಬೇರೆ, ಅತ್ತೆ ನೋಡ್ಕೊಳ್ಳೋದೇ ಬೇರೆ. ಎಷ್ಟೋ ಮನೆಯಲ್ಲಿ ನನ್ನ ಫ್ರೆಂಡೇ, ಅವ್ರು ಯಾರು ಅಂತ ಮೆನ್ಷನ್ ಮಾಡಲ್ಲ, ಬಟ್ ಅವಳು ಡೆಲಿವರಿ ದಿನಾನೂ ಕೆಲಸ ಮಾಡಿ ಎಲ್ಲ ಮಾಡಿಯೇ ಹೋಗಿದ್ದಾಳೆ. ಆದರೆ ನಮ್ಮ ಅತ್ತೆ ಹಂಗಲ್ಲ. ನನಗೇನು ಇಷ್ಟೇ ನೋವಾದ್ರೂ ಸುಮ್ಮನೆ ಮುಂದೆ ಅಂತಾರೆ, ಚಿಕ್ಕದಾಗೆ ಇರೋ ನೋವನ್ನೇ ತಡ್ಕೊಳ್ಳಲ್ಲ ನೀನು ಅಂತ ಎಲ್ಲ ಸುಮ್ಮನೆ ನಗಾಡ್ಕೊಂಡು. ಬಟ್ ಅವರು ಒಂದೊಂದು ಇದರಲ್ಲೂ ಎಷ್ಟು ಇದಾಗ್ತಾರೆ ಅಂತಂದರೆ, ಏನಾಗ್ಬಿಡುತ್ತೋ ಎತ್ತಾಗ್ಬಿಡುತ್ತೋ ಅಂತ ಅಂದ್ಬಿಟ್ಟು ಎಲ್ಲರೂ ಮೇ ಬಿ ಗೊತ್ತಿಲ್ಲ, ಎಲ್ಲರೂ ಅವತ್ತು ಬೇಬಿಗೋಸ್ಕರ ವೆಯ್ಟ್ ಮಾಡ್ತಾರೆ. ನಮ್ಮ ಅತ್ತೆ, ನಮ್ಮ ಅಮ್ಮ, ನನ್ನ ಗಂಡ ನನಗೋಸ್ಕರ ವೆಯ್ಟ್ ಮಾಡ್ತಾಯಿರ್ತಾರೆ ಅಂತ. ಯಾಕೆ ಅಂದರೆ ಅವ್ರು ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಅದನ್ನ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದ್ಬಿಟ್ಟು. ನಾನು ತುಂಬ ಬ್ಲೆಸ್ಡ್ ಅನಿಸುತ್ತೆ. ಮೇ ಬಿ ಈ ವಾಯ್ಸ್ ಓವರ್ ಕೊಡಬೇಕಾದ್ರೆ ತುಂಬ ಫೀಲಿಂಗ್ಸಿಂದ ಕೊಡ್ತಿದ್ದೀನಿ. ಯಾಕೆ ಅಂದರೆ ಅವ್ರು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ 3 ಜನನೂ. ನಮ್ಮಮ್ಮ ಅವ್ರಿಗೆ ಹೆಂಗೆ ಅಂತಂದರೆ ದಿನಾಲೂ ನನ್ನ ಜೊತೆ ಮಾತಾಡಬೇಕು. ಮತ್ತು ಅವರೊಂದು ತಿಂಗಳಲ್ಲಿ ಆಲೇ ಒಂದು 5-6 ಸತಿ ಬಂದು ನೋಡ್ಕೊಂಡು ಹೋಗಿರ್ತಾರೆ. ಏನು ಪಥ್ಯ ಅಲ್ಲಿಂದ ಸುಮ್ಮನೆ ಅದು ಇದು ಎಲ್ಲ ಎತ್ಕೊಂಡು ಪ್ರತಿಯೊಂದು ಗೊತ್ತಾ, ಒಂದೊಂದು ಫ್ರೂಟ್ಸಿಂದ ಹಿಡ್ದು ಅಲ್ಲಿಂದ ನನಗೆ ಅದಿಷ್ಟ ಇದಿಷ್ಟ ಅಂತ ಅವರೇ ಎಲ್ಲನೂ ಎತ್ಕೊಂಡು ಬರ್ತಾರೆ. ಅದು ಒಂಥರ ತುಂಬ ಸ್ಪೆಷಲ್ ನನಗೆ. ಆ ಪ್ರೀತಿ ಲೈಫ್ ಲಾಂಗ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಚಿಕ್ಕಮ್ಮ ನನಗೆ ಎಲ್ಲ ನಮ್ಮ ಅಮ್ಮನ ತಂಗಿ. ನನಗೆಲ್ಲನೂ ಶಾಸ್ತ್ರ ಮಾಡ್ತಾಯಿರೋದು. ಅಮ್ಮನ ತಂಗಿ ಅನ್ನೋದಕ್ಕಿಂತ ಅವಳು ಅಮ್ಮನೇ. ತುಂಬ ಚೆನ್ನಾಗಿ ನೋಡ್ಕೋತಾಳೆ ಅವಳು. ನಾನು ಮದುವೆ ಆಗೋಕ್ಕಿಂತ ಮುಂಚೆ ಅವ್ರ ಮಕ್ಕಳು ಬೇರೆ, ನನ್ನ ಬೇರೆ ಅನ್ನೋ ಥರ ಅವಳು ಯಾವತ್ತೂ ನೋಡ್ಕೊಂಡಿಲ್ಲ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಮತ್ತು ಇವರೆಲ್ಲ ನಮ್ಮ ಏರಿಯಾದವರು, ನಮ್ಮಮ್ಮ ಫ್ರೆಂಡ್ಸ್ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಏರಿಯಾದವರು ಅಂದರೆ ಹಂಗೆ ಅಲ್ವಾ, ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ. ನಾನು ಊರಿಗೆ ಹೋದರೆ ನನ್ನ ಆಚೆನೇ ಬರಲ್ಲ. ಇವಾಗೂ ಅಷ್ಟೇ, ನಾನು ಆವಾಗಲೂ ಅಷ್ಟೇ ಜಾಸ್ತಿ ಆಚೆ ಬರ್ತಿರಲಿಲ್ಲ. ಹಾಗಾಗಿ ಒಂಥರ ನನಗಿಂತ ನಮ್ಮಮ್ಮ ಜಾಸ್ತಿ ಇದು ಮಾಡಿದ್ರೆ ನನ್ನ ಮೇಲೆ ಅಲ್ಲೂ ಪ್ರೀತಿ. ಅಂದರೆ ನಾನೇ ಎಲ್ಲ ಆಚೆ ಬಂದಾಗೆಲ್ಲ ಮಾತಾಡಿಸ್ತಿದ್ದೆ. ಹಾಗಾಗಿ ಎಲ್ಲರೂ ಬಂದಿದ್ದರು. ಈಗ ಶಾಸ್ತ್ರ ಮಾಡ್ತಿರೋದು ನನ್ನ ಫ್ರೆಂಡ್ ಅವ್ರ ಅಮ್ಮ. ಅವರು ಅಷ್ಟೇ ತುಂಬ ಇದು ಮಾಡ್ತಾರೆ. ಊರಿಗೆ ಬಂದಾಗೆಲ್ಲ ಬಾ ನಮ್ಮ ಮನೆಗೆ, ಹಂಗೆ ಹಿಂಗೆ ಅಂತೆಲ್ಲ ಜಾಸ್ತಿ ಪ್ರೀತಿ ಮಾಡ್ತಾರೆ.
ನಿಮ್ಗೆ ಗೊತ್ತಿಲ್ಲ ನಾನು ಎಷ್ಟು ಬ್ಲೆಸ್ಡ್ ಅಂತ. ತುಂಬ ಚೆನ್ನಾಗಿ ನೋಡ್ಕೋತಾರೆ ಎಲ್ಲರೂ. ಮತ್ತು ಇದೊಂದು ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ರೀಲ್ಸ್ ಮಾಡಿದೆ. ಅದು ಹಳೆ ಅಪ್ಲೋಡ್ ಆಗಿರುತ್ತೆ ಮಿನಿ ಲಾಗಲ್ಲಿ ನೋಡಿ. ಮತ್ತು ಇದು ಫೋಟೋಶೂಟ್ ಮಾಡ್ತಾಯಿದ್ರು. ಇದು ಫೋಟೋಶೂಟು ಅದೆಲ್ಲ ಪಿಕ್ ತೆಗಿಬೇಕಾದ್ರೆ ನನ್ನ ಫ್ರೆಂಡು ಕ್ಯಾಪ್ಚರ್ ಮಾಡಿರೋದು. ನನಗೆ ತೋರಿಸೋ ಬಳೆ ಹಾಕ್ಸ್ತೀನಿ ಅಂತ ನಮ್ಮ ಮಮ್ಮಿ ತೋರಿಸೋ ಬಳೆ ಹಾಕ್ಸಿದ್ರು. ಅದು ಒಂಥರ ಚೆನ್ನಾಗಿ ಕಾಣ್ತಾಯಿತ್ತು ನನ್ನ ಕೈಗೆ. ನನಗೂ ಆಸೆ ಇತ್ತು ಆ ಥರ ಹಾಕ್ಸ್ಕೋಬೇಕು ಅಂತ ಅಂದ್ಬಿಟ್ಟು ನಮ್ಮ ಮಮ್ಮಿನೇ ಹಾಕ್ಸಿದ್ರು. ಅದಾದಮೇಲೆ ಚಿಕ್ಕದಾಗೆ ಇನ್ನೊಂದು ರೀಲ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಮ್ಮ ಮಾಮ ಅತ್ತೆನೆಲ್ಲ ಕರ್ಕೊಂಡು ವೀಡಿಯೋ ಮಾಡಿ ಆವತ್ತು ನಾನು ಸೀಮಂತ ಮುಗಿಸಿ ಮತ್ತೆ ನಾನು ನಮ್ಮ ಅಮ್ಮನ ಮನೆಗೆ ಹೋದೆ. ನೋಡಿದ್ರಲ್ಲ, ಇಷ್ಟು ನನ್ನ ಸೀಮಂತದ್ದು ಪ್ರಿಪ್ರೇಷನ್ ಆ್ಯಂಡ್ ಸೀಮಂತದ ವ್ಲಾಗ್ ಆಗಿತ್ತು. ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆಯಿತಾ. ಸೀಮಂತ ಸ್ಯಾರಿ, ಬ್ಲೌಸು ಎಲ್ಲ ಎಷ್ಟಾಯಿತು ಏನಾಯಿತು ಅಂತ ಅಂದ್ಬಿಟ್ಟು ನಾನು ಮಿನಿ ವ್ಲಾಗಲ್ಲಿ ಹಾಕ್ತೀನಿ. ಅದು ಇನ್ನೂ ಅಪ್ಲೋಡ್ ಮಾಡಿಲ್ಲ. ಮೇ ಬಿ ಈ ವಿಡಿಯೋ ಆದಮೇಲೆ ಆ ವಿಡಿಯೋಗೆ ಬರ್ಬೋದು. ತುಂಬ ಚೆನ್ನಾಗಾಯಿತು ಸೀಮಂತ. ನನಗಂತೂ ತುಂಬ ಖುಷಿ ಆಯಿತು. ನನಗೆ ಎಲ್ಲರೂ ಬಂದಿದ್ದರು, ಎಲ್ಲ ಆಶೀರ್ವಾದ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಮ್ಮ ಮನೆಯವರೇ ಆಗಿರಲಿ, ನಮ್ಮ ಅತ್ತೆ ಮಾವ ಎಲ್ಲರೂ ಎಲ್ಲ ಒಟ್ಟಿಗೆ ಸೇರಿಕೊಂಡು ತುಂಬ ಚೆನ್ನಾಗಿ ಸೀಮಂತನ ಮಾಡಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಹೇಗಿತ್ತು, ಯಾವ ಥರ ಇತ್ತು ಅನ್ನೋದೆಲ್ಲ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿರ್ತೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ಜನ ನೋಡ್ತೀರಾ, ಸಬ್ಸ್ಕ್ರೈಬೇ ಮಾಡ್ಕೊಳ್ಳಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕಮೆಂಟ್ ಮಾಡೋದು ಮರಿಬೇಡಿ ಗೈಸ್.